ರಾಜ್ಯದಲ್ಲಿ ನಡೆಯುವ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಲ್ಲ. 2028ರಲ್ಲಿ 100% ಬಿಜೆಪಿ ಸರ್ಕಾರನೇ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ. ನಾವು ಅಧಿಕಾರಕ್ಕೆ ಬರೋದನ್ನು ತಡೆಯೋಕೆ ನಿಮ್ಮ ಅಪ್ಪನಾಣೆ ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿ ಶಾಸಕ ಚನ್ನಬಸಪ್ಪ ಮಾತಿನ ಚಾಟಿ ಬೀಸಿದ್ರು. ಶಿವಮೊಗ್ಗದಲ್ಲಿರೋ ಪಾರ್ಟಿ ಆಫೀಸ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟ ಶಾಸಕ ಚನ್ನಬಸಪ್ಪ, ನಾವು ನಮ್ಮ ಪಕ್ಷ ಬಿಜೆಪಿನೇ ನೆಕ್ಸ್ಟ್ ಅಧಿಕಾರಕ್ಕೆ ಬರುವಂತದ್ದು ಹೀಗಂತ ಕಾಂಗ್ರೆಸ್ಗೂ ಅನ್ಸಿದೆ. ಅದೇ ಭಯದಿಂದನೇ ಬಿಲ್ ಮಂಡನೆಯಾಗಿ 3 ವರ್ಷದ ನಂತರ ಬದಲಾವಣೆ ಮಾಡದಂತೆ ಮಾಡಿದ್ದಾರೆ ಅಂತಂದ್ರು. ಸತ್ಯ ಹೇಳೋದನ್ನ ಪ್ರಚೋದನಕಾರಿ ಅಂತ ಕಾಂಗ್ರೆಸ್ ಅಂದ್ಕೊಂಡ್ರೆ ಹೇಗೆ? ಭಯೋತ್ಪಾದಕರು ಮುಸ್ಲಿಂ ಅನ್ನೋದನ್ನ ದ್ವೇಷ ಭಾಷಣವಾ? ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಎಂದವರಿಗೆ ಸದೆಬಡಿಯಿರಿ ಅಂದ್ರೆ ಅದು ದ್ವೇಷದ ಭಾಷಣವಾ ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಈ ಬಿಲ್ ಪಾಸ್ ಮಾಡಿದ್ದು ಒಂಥರ ಪ್ರಜಾಪ್ರಭುತ್ವದ ಕಗ್ಗೊಲೆ ಆದಂಗೆ. ಇದರ ವಿರುದ್ಧ ಬಿಜೆಪಿ ಡಿಸೆಂಬರ್ 26ಕ್ಕೆ ಬೃಹತ್ ಹೋರಾಟ ಮಾಡ್ತಾ ಇದೆ ಅಂತ ಶಾಸಕ ಚನ್ನಬಸಪ್ಪ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು. ಬನ್ನಿ ಒಂದು ಸಣ್ಣ ಬ್ರೇಕ್ ತಗೊಂಡು ಚನ್ನಬಸಪ್ಪ ಏನ್ ಮಾತಾಡೋದ್ರು ಅನ್ನೋದನ್ನ ಕೇಳೋಣ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೇಕ್ ಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್, ಶಿವಮೊಗ್ಗ. ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ, ಶಿವಮೊಗ್ಗ. ನಿಮ್ಗೆ BP ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ತಡೆಯಲು ಕಾನೂನು ರೂಪಿಸಿದ ಸರ್ಕಾರದ ಕ್ರಮ ಸರಿಯಾಗೇ ಇದೆ. ಆದರೆ ಔಷಧವೇ ಕಾಯಿಲೆಗಿಂತ ಹೆಚ್ಚಾದರೆ, ಔಷಧನೇ ಕಾಯಿಲೆಗಿಂತ ಜಾಸ್ತಿ ಆಗಿಬಿಟ್ರೆ, ಔಷಧದ ಪರಿಣಾಮನೇ ಕಾಯಿಲೆ ಆಗಿಬಿಟ್ರೆ ತಡೆಯೋರು ಯಾರು ಅಂತ ಸುಪ್ರೀಂ ಕೋರ್ಟ್ ನಾನಲ್ಲ. ಇದನ್ನು ಗಂಭೀರವಾಗಿ ತಗೋಬೇಕು ಸರ್ಕಾರ ಅಂತ ನಾನು ಒತ್ತಾಯ ಮಾಡ್ತೇನೆ. ಸಭಾಧ್ಯಕ್ಷರ ನಡೆ ಇವತ್ತು ಪ್ರಶ್ನೆಗೊಳಪಟ್ಟಿದೆ. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಇದು ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಇದನ್ನು ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡದೆ ನಾಗರಿಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಮ್ಮ ರಾಜ್ಯ, ನಮ್ಮ ದೇಶ ಏನಿದೆ ಅದಕ್ಕೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ಈ ಬಿಲ್ಲನ್ನು ಧಿಕ್ಕರಿಸಬೇಕು, ಇದನ್ನು ತೆಗೆದು ಹಾಕಬೇಕು, ಇದಕ್ಕೆ ಒಪ್ಪಿಗೆ ಕೊಡಬಾರದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದರ ವಿರುದ್ಧವಾಗಿ ಜನಾಂದೋಲನ ರೂಪಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಇದರ ವಿರುದ್ಧವಾಗಿ ಒಂದು ಹೋರಾಟವನ್ನು ರೂಪಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಹೇಳ್ತೀನಿ ಅದಕ್ಕೆಲ್ಲ ಅಂದರೆ ಹೇಳ್ತೀನಿ. ಯಾಕೆ ಗೊತ್ತೇನೆ ನಮಗೆ ಸಿಟ್ಟು? ಶ್ವಾಸ ಕೊಲೆ ಪ್ರಕರಣ ಆಯ್ತಲ್ಲ, ಯಾಕೆ
ಅವನು ಗೋ ಸಂತತಿಯನ್ನು ಉಳಿಸ್ತಾ ಇದ್ದ, ಗೋ ಸಂರಕ್ಷಣೆಯನ್ನ ಮಾಡ್ತಾ ಇದ್ದ. ಅದಕ್ಕೆ ಅವನು ಬದುಕಿರಬಾರ್ದು ಅಂತ ಹೇಳಿ ಅವನನ್ನು ಸಾಗಿಸಿದ್ದು. ಸುಹಾಸ್ ಪರವಾಗಿ ಮಾತಾಡ್ಬಿಟ್ರೆ ನಾವೆಲ್ಲ ಬೆಂಕಿ ಹಚ್ಚೋಣ. ಕೊಲೆಗಡಕನ ಪರವಾಗಿ ನೀನು ಮಾತಾಡ್ತಾ ಇದೆಯಲ್ಲ, ಯಾರು ಕೊಲೆಗಡಕನ ಪರವಾಗಿ ಮಾತಾಡ್ತಾರೆ ಅವರೆಲ್ಲ ಸಾಭ್ಯಸ್ತ್ರ. ಹೇಳಿದ್ರೆ ಹೇಳ್ತಾ ಹೋದರೆ ತುಂಬ ಸಂಗತಿಗಳು ಹೇಳ್ಬೋದು, ಹೊಟ್ಟೆ ಉರಿಯುತ್ತೆ. ದಕ್ಷಿಣ ಕನ್ನಡಗಳು ಯಾರ್ಯಾರು ಕಳ್ಕೊಂಡ್ವಿ, ಬೆಂಗಳೂರುಗಳು ಯಾರ್ಯಾರು ಕಳ್ಕೊಂಡ್ವಿ, ಗಣವೇಶಧಾರಿ ಕಾರ್ಯಕರ್ತರು ಹೇಗೆ ಕಳ್ಕೊಂಡ್ವಿ, ಶಿವಮೊಗ್ಗದಲ್ಲಿ ಗೋವಿಂದರಾಜ್ ಕೊಲೆ ಹೇಗಾಯ್ತು, ಶಿವಮೂರ್ತಿ ಕೊಲೆ ಆಯ್ತು, ಹೇಳ್ತಾ ಹೋಗ್ಲ. ಇದೆಲ್ಲ ಸತ್ಯ ಹೇಳಿದ್ರೆ ನಿಮಗೆ ದ್ವೇಷನ? ಇತಿಹಾಸವನ್ನ ಅರ್ಥ ಮಾಡ್ಕೊಳ್ದೇ ಇರೋನು, ಇತಿಹಾಸವನ್ನ ನೋಡದೇ ಇದ್ದವನು, ಇತಿಹಾಸವನ್ನು ಓದದೇ ಇದ್ದವನು ಈ ರೀತಿಯ ಮಾತುಗಳನ್ನು ಆಡ್ಬೋದು. ಹಾಗಾಗಿ ಮತ್ತೊಮ್ಮೆ ಖಂಡಿತವಾಗಲೂ ಇದನ್ನ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ನಾಯಕತ್ವ ಇದನ್ನು ಗಂಭೀರವಾಗಿ ತಗೊಂಡಿದೆ. ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ, ಅವಶ್ಯಕತೆ ಬಿದ್ದರೆ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತೇವೆ, ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳುವಂಥ ಸಂಗತಿಯನ್ನು ಕೂಡ ನಾವು ಮಾಡ್ತೇವೆ. ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಿಂದ ಹೋರಾಟಕ್ಕೆ ನಾವು ಕಾಲಿಟ್ಟಿದ್ದೇವೆ. 26ನೇ ತಾರೀಕು ಒಂದು ಬೃಹತ್ ಹೋರಾಟವನ್ನು ಯೋಚನೆ ಮಾಡಿದ್ದೇವೆ. 26ನೇ ತಾರೀಕು ಶೋಕನಾಯಕನ ವೃತ್ತದಲ್ಲಿ ಈ ಒಂದು ಹೋರಾಟವನ್ನು ರೂಪಿಸಿದ್ದೇವೆ. ಸಾವಿರಾರು ಜನ ನಾಗರಿಕರು ಈ ದ್ವೇಷ ಭಾಷಣದ ಮಸೂದೆ ಅಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆಯಲ್ಲಿ ನಡೀತಾ ಇದೆ, ಆ ಕಗ್ಗೊಲೆಯ ವಿರುದ್ಧವಾಗಿ, ಪ್ರಜಾಪ್ರಭುತ್ವದ ಕಗ್ಗೊಲೆಯ ವಿರುದ್ಧವಾಗಿ ಇದೊಂದು ಹೋರಾಟ. ಈ ಹೋರಾಟಕ್ಕೆ ಶಿವಮೊಗ್ಗ ನಗರದ ಎಲ್ಲ ಪ್ರಜಾಪ್ರಭುತ್ವದ ಸಂವಿಧಾನ ಪ್ರೇಮಿಗಳೆಲ್ಲರೂ ಕೂಡ ಇದರೊಳಗಡೆ ಬರ್ತಾರೆ. ನಾನು ಹೇಳಿದ್ನಲ್ಲ ಸರ್, ಆ ಕಾರ್ಯಕ್ರಮ 26ನೇ ತಾರೀಕು ನಡೆಯುತ್ತೆ. ಸಹಿಷ್ಣು ರಾಷ್ಟ್ರ ನಮ್ಮದು. ಬಾಂಗ್ಲಾದಲ್ಲಿ 1,20,00,000 ಅಷ್ಟೇ ಜನಸಂಖ್ಯೆ ಹಿಂದೂಗಳದ್ದು. ಆ 1,20,00,000 ಜನ ಈ ಸಹಿಸ್ಕೊಳಕ್ಕಾಗದಿರೋಂಥ ಸ್ಥಿತಿ ಅಲ್ಲಿದೆ ಅಂತೇಳಿ ನಾನು ನಾಳೆ ಮಾತಾಡಿದ್ರೆ ದ್ವೇಷ ಭಾಷೆ ಆಗತ್ತಾ ಅಂತ ನನ್ನ ಪ್ರಶ್ನೆ. ಬಾಂಗ್ಲಾದಲ್ಲಿರುವಂಥ ಅಟ್ಟೆ ಅಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಅಂದ್ರೆ ಬೊಬ್ಬೆ ಹಾಕ್ತೀವಿ. ಬಹಳ ಅನ್ಯಾಯ ಸರ್ ಇದು. ಯಾರು ಕ್ಷಮಿಸ್ಲಿಕ್ಕಾಗದಿರೋಂಥ ಒಂದು ಅಪರಾಧ ಇವತ್ತು ಬಿಲ್ ತರೋದ್ರ ಮೂಲಕ ಕಾಂಗ್ರೆಸ್ ಮಾಡಿದೆ.